ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ದಿನ ಮಹಿಳೆಯರಿಗೆ ಉಪಯೋಗಕರವಾದಂತಹ ಒಂದೊಂದು ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಇವತ್ತು ನಾವು ಮಾತಾಡೋದು ಕಾನೂನಿನ ಬಗ್ಗೆ. ಕೌಟುಂಬಿಕವಾಗಿ ಮಹಿಳೆಯರು ಹಲವಾರು ದೌರ್ಜನ್ಯಕ್ಕೆ ಒಳಗಾಗ್ತಿರ್ತಾರೆ. ಆದರೆ ಯಾವ ರೀತಿ ಅದರಿಂದ ಹೊರಗೆ ಬರಬೇಕು, ಯಾವ ರೀತಿ ಹೋರಾಡಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ. ಆದರೆ ಅದರ ಬಗ್ಗೆ ಅರಿವು ಮೂಡಿಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದೇ ಇವತ್ತಿನ ಸುಹಾಸಿನಿ ವಿಶೇಷ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಬಲವಾದ ಕಾಯ್ದೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಹೆಸರು ಮಾಡ್ತಾ ಇದೆ. ಅದೇ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. ಹಾಗಾದ್ರೆ ಹೀಗಂದ್ರೆ ಏನು? ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಯಾವ ರೀತಿ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ? ಇದ್ರ ಬಗ್ಗೆ ನಮಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಕೀಲರಾದಂತಹ ಜಗದೀಶ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ಹೇಳಿದೆ ನಾನು, ಎಷ್ಟೋ ಸಲ ಮನೆಯಲ್ಲಿ ಕೌಟುಂಬಿಕ ದೌರ್ಜನ್ಯ ನಡೀತಾ ಇದ್ರು. ಯಾವ ರೀತಿ ನಾವು ಹೋರಾಡಬೇಕು ಅಂತ ಗೊತ್ತಿಲ್ಲದೆ ಕೊರಗ್ತಾ ಇರೋ ಎಷ್ಟೋ ಪ್ರಕರಣಗಳನ್ನ ಪ್ರತಿದಿನ ನಾವು ನೋಡ್ತಾನೆ ಇರ್ತೀವಿ. ಅದೇ 2004 ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಬಂದಿದೆ. ಇದು ಮಹಿಳೆಯರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ಅಲ್ಲ, ಮುಖ್ಯವಾಗಿ ನಾವು ಏನು ಇಶ್ಯೂ ಡೊಮೆಸ್ಟಿಕ್ ವೈಲೆನ್ಸನ್ನು ಏನು ರೆಕಗ್ನೈಸ್ ಮಾಡ್ತೀವಿ, ತುಂಬ ವಿಷಯಗಳನ್ನು ನಾವು ವೈಲೆನ್ಸನ್ನೇ ರೆಕಗ್ನೈಸ್ ಮಾಡಲ್ಲ. ಸ್ಪೆಷಲಿ ಈವನ್ ನಮ್ಮ ವೈಲೆನ್ಸ್ ಅಂದರೆ ಭೀಕರವಾದ ವೈಲೆನ್ಸನ್ನು ಸಹ ನಾವು ಅದನ್ನು ಒಂದು ವೈಲೆನ್ಸ್ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಅದೆಲ್ಲ ಸೊಸೈಟಿ ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಗಂಡ ಹೆಂಡತಿ ಜೊತೆ ಇರ್ತಕ್ಕಂಥ ಸಂಬಂಧಗಳ ಬಗ್ಗೆ ಅದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅನ್ನೋ ಒಂದು ಲೇಪ ಹಚ್ಚಿ ನಾವು ಅದ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಸೊ ಈ ಥರ ಇರ್ತಕ್ಕಂಥ ಘಟನೆಗಳಲ್ಲಿ ಸುಮಾರು ಒಂದು 40% ಅದು ಮನೆಯಿಂದ ಹೊರಗಡೆ ಬರುತ್ತೆ. 40% ಮನೆಯಿಂದ ಹೊರಗಡೆ ಬಂದರೆ ಪೊಲೀಸ್ ಸ್ಟೇಷನಲ್ಲಿ ಅದೊಂದು 20% ಸ್ಕ್ರೀನ್ ಆಗುತ್ತೆ. ಆ 20% ಮಾತ್ರನೇ ಕೋರ್ಟಿಗೆ ಬರತಕ್ಕಂಥದ್ದು. ಸೊ ಅದರಲ್ಲೂ ಸಹ ತುಂಬ ತಾರತಮ್ಯಗಳಿರ್ತಕ್ಕಂಥ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಂತಕ್ಕಂಥ ವೈಲೆನ್ಸ್ ಅನ್ನೋ ಒಂದು ಭಾಗಗಳನ್ನು ನಾವು ಮುಖ್ಯವಾಗಿ 2 ಭಾಗಗಳಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟು ಇದನ್ನು ನೋಡುತ್ತೆ. ಒಂದು ಫಿಸಿಕಲ್ ವೈಲೆನ್ಸು ಮತ್ತು ಎಮೋಷ್ನಲ್ ವೈಲೆನ್ಸ್, ಅಂದರೆ ಮೆಂಟಲ್ ಕ್ರುಯಾಲಿಟಿ ಅಂತ ಕರಿತೀವಿ ಅದನ್ನು. ಸೊ 2 ಭಾಗಗಳನ್ನಾಗಿ ಅದು ಡಿವೈಡ್ ಮಾಡಿ ನೋಡುತ್ತೆ. ಇದು ಒಂದು ರೀತಿ ನಮ್ಮಲ್ಲಿರ್ತಕ್ಕಂಥ ಸ್ಥಿತಿಗೆ ಒಂದು ರೀತಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ. ಯಾಕೆಂತಂದರೆ ಇವತ್ತೂ ಸಹ ಸುಮಾರು 60% ಜನ ಈ ಒಂದು ವೈಲೆನ್ಸನ್ನು, ಫಿಸಿಕಲ್ ವೈಲೆನ್ಸನ್ನೇ ಸಹ ವೈಲೆನ್ಸನ್ನು ಅದನ್ನು ರೆಕಗ್ನೈಸ್ ಮಾಡದೇ ಇರತಕ್ಕಂಥ ಸಮಾಜದಲ್ಲಿ ಈ ಕಾನೂನು ಒಂದು ಹೆಜ್ಜೆ ಮುಂದೆ ಹೋಗಿ ಈವನ್ ಮೆಂಟಲ್ ವೈಲೆನ್ಸ್, ಎಮೋಷನಲ್ ವೈಲೆನ್ಸ್, ವರ್ಬಲ್ ವೈಲೆನ್ಸ್ ಇದೆಲ್ಲ ಅದನ್ನು ಸಹ ರೆಕಗ್ನೈಸ್ ಮಾಡುವಂಥ ಒಂದು ಹಂತಕ್ಕೆ ಈ ಕಾನೂನು ಪ್ರಮುಖವಾದ ಒಂದು ಹೆಜ್ಜೆನ ಇಟ್ಟಿದೆ. ಜೊತೆಗೆ ಈ ಕಾನೂನಲ್ಲಿ ಮುಖ್ಯವಾಗಿ ಇಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಬರೀ ವೈಲೆನ್ಸನ್ನು ಗುರುತಿಸೋದಷ್ಟೇ ಇರ್ತಕ್ಕಂಥದ್ದಲ್ಲ. ಯಾಕಂದರೆ ಈ ಕಾನೂನಲ್ಲಿ ಬೇರೆ ನಮ್ಮ ರೆಗ್ಯುಲರ್ ಕಾನೂನು ಆದರೆ ನಾವು ಕೋರ್ಟ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, FIR ಫೈಲ್ ಮಾಡಬೇಕು, ಪೊಲೀಸ್ನವ್ರು ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು, ಚಾರ್ಜ್ ಶೀಟ್ ಹಾಕಬೇಕು, ಅದ ನಂತರ ಎನ್ಕ್ವೈರಿ ಮಾಡಬೇಕು ಕೋರ್ಟು. ಎನ್ಕ್ವೈರಿ ಮಾಡಿ ಅಕ್ಯೂಸ್ಗಳಿಗೆ ಕನ್ವಿಕ್ಷನ್ನು ಅಥವಾ ಏನೋ ಮಾಡಬೇಕು, ಅದು ಬಿಟ್ಟರೆ ಮತ್ತೆ ಅಪೀಲ್ ಇದೆ, ಎಲ್ಲದೂ ಇದ್ದೇ ಇದೆ. ಬಟ್ ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಏನು ಮಾಡುತ್ತಾನೆ, ಈಗ ಇಮಿಡಿಯೇಟ್ ರಿಲೀಫ್ ಬೇಕು. ಒಂದು ಮಹಿಳೆಗೆ ಒಂದು ಮನೆಯಲ್ಲಿ ಅಥವಾ ಯಾವುದಾದ್ರು ಹಿಂಸೆ ಆಗಿದ್ದರೆ, ಅಥವಾ ಒಂದು ಮಹಿಳೆನ ಮನೆಯಿಂದ ಹೊರಗಡೆ ಹಾಕಿದರೆ, ಅಥವಾ ಮಹಿಳೆಗೆ ತಿನ್ನಕ್ಕೆ ಆಹಾರ ಕೊಡದೇ ಇರತಕ್ಕಂಥದ್ದು ಬೇರೆ ಯಾವ ರೀತಿಯಾದ್ರೂ ವೈಲೆನ್ಸ್ ಆಗಲಿ ಇದ್ದಾಗ ಇಮಿಡಿಯೇಟ್ ಆಕೆಗೆ ರಿಲೀಫ್ ಕೊಡಬೇಕಾಗುತ್ತೆ. ಆ ಒಂದು ರಿಲೀಫ್ ಕೊಡೋ ನಿಟ್ಟಿನಲ್ಲಿ ಈ ಕಾನೂನು ಬಹಳ ಎಫೆಕ್ಟಿವ್ ಆಗಿ ಪರಿಣಾಮ ಮಾಡ್ತೀವಿ. ಉದಾಹರಣೆಗೆ ನಾವೀಗ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ನಡೆದಿದೆ ಅಂತ ಒಂದು ರಿಪೋರ್ಟ್ ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಾಗ ಈ ಕಾಯ್ದೆ ಏನು ಮಾಡುತ್ತೆ, 2 ದಿವಸದೊಳಗಡೆ ಇದನ್ನು ಒಂದು ಪ್ರತಿವಾದಿಗಳಿಗೆ ನೋಟಿಸ್ ಕೊಡಬೇಕು ಅಂತ ಹೇಳುತ್ತೆ. ಅಥವಾ 2 ದಿವಸ ನೋಟಿಸ್ ಕೊಡದೇನೆ ಆರ್ಡರ್ ಮಾಡ್ಬೋದು ಅಂತ, ಇಂಟ್ರಿಮ್ ಆರ್ಡರ್ನ ಪಾಸ್ ಮಾಡ್ಬೋದು. ಪಾಸ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅಂತಲೇ 2 ದಿವಸದೊಳಗಡೆ ನೋಟಿಸನ್ನು ಕೊಡಬೇಕಾಗತ್ತೆ. ನೋಟಿಸನ್ನು ಕೊಟ್ಟು ಅವ್ರು ಅದಕ್ಕೆ ಉತ್ತರನ ಕೊಡಬೇಕಾಗತ್ತೆ. ಕೊಟ್ಟ ನಂತರ ಮ್ಯಾಕ್ಸಿಮಮ್ 60 ಡೇಸಲ್ಲಿ ಎಂಟೈರ್ ಡೊಮೆಸ್ಟಿಕ್ ವೈಲೆನ್ಸ್ ಕೇಸೇ ಮುಗಿದೋಗ್ಬೇಕಾಗತ್ತೆ. ಸೊ ಇದು ಈ ಕಾನೂನಲ್ಲಿ ಇರ್ತಕ್ಕಂಥ ಇವೇನು ನಾವು ದೊಡ್ಡ ಒಂದು ಹೋರಾಟ ಏನಿದೆ ಅದನ್ನು ಕಡಿಮೆ ಮಾಡಿ ಯಾವ ರೀತಿಯಾಗಿ ಕ್ವಿಕ್ಕಾಗಿ ಎಫೆಕ್ಟಿವ್ ಆಗಿ ಈಗ ಒಂದು ಮನೆಯಿಂದ ಹೊರಗಡೆ ಹಾಕಿರೋರಿಗೆ ನಾವು ಎಂಟೈರ್ ಪ್ರೋಸೆಸ್ಸನ್ನು ಕಾಯ್ದು 6 ತಿಂಗಳು ಕಾಯ್ದು ಆಮೇಲೆ ಅವ್ರನ್ನ ನಾವು ಜಸ್ಟಿಸ್ ಕೊಡ್ತೀವಿ ಅನ್ನೋದು ಜಸ್ಟಿಸ್ ಆಗಕ್ಕೆ ಸಾಧ್ಯ ಆಗಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇಮಿಡಿಯೇಟಾಗಿ ಇವತ್ತು ಆಗಬೇಕಾದ ಅವ್ರಿಗೆ ಮನೆ ಇವತ್ತು ಶೆಲ್ಟರ್ ಕೊಡಬೇಕು. ಒಂದು ವೇಳೆ ಇಲ್ಲಿ ಕೊಡೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಶೆಲ್ಟರ್ ಹೋಮ್ಸ್ ಅಂತ ಇದೆ, ಶೆಲ್ಟರ್ ಹೋಮ್ಸಲ್ಲಾದರೂ ಶೆಲ್ಟರ್ ಕೊಡಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಈ ಕಾನೂನು ಮುಖ್ಯವಾಗಿ ಬಂದಿದೆ. ಯಾಕೆಂದರೆ ಇವತ್ತೇನು ಅರ್ಬನ್ ಸ್ಪೇಸಲ್ಲಿ ಇದಕ್ಕಿರ್ತಕ್ಕಂಥ ದೊಡ್ಡ ಕ್ರಿಟಿಕ್ ಅಂದರೆ ಇವತ್ತು ಅರ್ಬನ್ ಸ್ಪೇಸಲ್ಲಿ ಇರ್ತಕ್ಕಂಥ ವೈಲೆನ್ಸ್ಗಳನ್ನು ಮಾತ್ರ ರೆಕಗ್ನೈಸ್ ಮಾಡಿದಂತೆ ಈ ಕಾನೂನು ಅಷ್ಟೇನು ಆ ಥರ ಕ್ರಿಟಿಕನ್ನು ಮಾಡೋ ಅವಶ್ಯಕತೆ ಏನಿಲ್ಲ. ಯಾಕೆಂತಂದರೆ ಅದು ಹೌದು, ಇದೇನು ನೆಸೆಸಿಟಿ ಏನಿದೆ ಇವತ್ತು ಅರ್ಬನ್ ಸ್ಪೇಸನ್ನು ರೆಕಗ್ನೈಸ್ ಮಾಡಿದೆ. ಇದನ್ನು ಹಂಗಂತ ರೂರಲ್ ಸ್ಪೇಸ್ನಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಬಾರ್ದು ಅಂತ ಏನು ಈ ಕಾನೂನು ಹೇಳಿಲ್ಲ. ಈ ಅರ್ಬನ್ ಸ್ಪೇಸಲ್ಲಿ ಇರ್ತಕ್ಕಂಥ ವೈಲೆನ್ಸ್ನ ಭಿನ್ನತೆ ಇದೆಯಲ್ಲ, ಸೊ ಅದನ್ನು ಎಫೆಕ್ಟಿವ್ ಆಗಿ ಡೀಲ್ ಮಾಡಲಿಲ್ಲ ಅಂತಂದರೆ, ಟ್ಯಾಕಲ್ ಮಾಡಲಿಲ್ಲ ಅಂತಂದರೆ ಯಾವ ಪರಿಸ್ಥಿತಿಗೆ ಬೇಕಾದರೂ ಅದು ಮೀರ್ಬೋದು. ಆ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಮಹಿಳೆಗೆ, ಮುಖ್ಯವಾಗಿ ಆ ಮಹಿಳೆಗೆ ಯಾವೆಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಬೇಕು, ಮತ್ತು ಒಂದು ಸೆಕ್ಯೂರ್ ಎನ್ವಿರಾನ್ಮೆಂಟ್, ಆಕೆ ಜೀವನ ಮಾಡೋಕ್ಕೆ ಒಂದು ಸೆಕ್ಯೂರ್ ಎನ್ವಿರಾನ್ಮೆಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾನೂನು ಗಮನ ಹರಿಸುತ್ತೆ. ಓಕೆ, ಈ ಆ್ಯಕ್ಟಲ್ಲಿ ಯಾವೆಲ್ಲ ಅಪರಾಧಗಳು ಸೇರ್ಕೊಳ್ಳುತ್ತೆ?
ಅಲ್ಲ ಇಲ್ಲಿ ಇದು ಅಪರಾಧ ಅನ್ನೋದಕ್ಕಿಂತಲೂ ಇದೊಂದು ರೀತಿ ಅಪರಾಧಗಳನ್ನ ಪರಿಗಣಿಸಿದ್ರು ಸಹ ಇದು ಅಪರಾಧಿಕ ಕಾನೂನಲ್ಲ. ಅಲ್ಲ, ಯಾವ ರೀತಿ ದೌರ್ಜನ್ಯಗಳು ಈಗ ಮುಖ್ಯವಾಗಿ ಈಗ ನಾನು ನಿಮ್ಗೆ ಆಗ್ಲೇ ಹೇಳಿದ 2 ಮುಖ್ಯವಾಗಿ ವೈಲೆನ್ಸ್ ಅನ್ನ ಕ್ರಿಯೇಟ್ ಮಾಡಿ, ಒಂದು ಫಿಸಿಕಲ್ ವೈಲೆನ್ಸ್, ಒಂದು ಎಮೋಷನಲ್ ವೈಲೆನ್ಸ್, ಅಂದ್ರೆ ನಾನ್ ಫಿಸಿಕಲ್ ವೈಲೆನ್ಸ್. ಸೊ ಮುಖ್ಯವಾಗಿ ಈಗ ಅಬ್ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಬೈತಕ್ಕಂಥದ್ದು ಇರ್ಬೋದು, ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನ ನಾನು ಒಡೆಯಲ್ಲ ಬಡಿಯಲ್ಲ, ನಿಮ್ಗೇನು ತೊಂದರೆ ಕೊಡಲ್ಲ, ಬಟ್ ನಿಮಗೆ ಸಿಗ್ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಕಟ್ ಮಾಡ್ತಕ್ಕಂಥದ್ದು. ಈಗ ಹೌದು, ಈಗ ನೀವು ಟೆಲಿಫೋನ್ ಯೂಸ್ ಮಾಡ್ಬೇಕಂತ ಟೆಲಿಫೋನ್ ಯೂಸ್ ಮಾಡೋದನ್ನ ಕಟ್ ಮಾಡ್ತಕ್ಕಂಥದ್ದು, ಅಥವಾ ನಿಮಗೆ ಎಲ್ಲ ಹೋಗ್ಬೇಕಾಗಿರ್ತಕ್ಕಂಥ ಎಲ್ಲ ರಿಸೋರ್ಸಸ್ ನಿಮಗೆ ಕಟ್ ಮಾಡ್ಬಿಡ್ತಕ್ಕಂಥದ್ದು. ಇದನ್ನ ನಮಗೆ ನೇರವಾಗಿ ಕಾಣಿಸಿದ್ರೆ ವೈಲೆನ್ಸ್ ಅಂತ ಅನ್ಸಲ್ಲ ನಮಗೆ, ಬಟ್ ಇದು ಮೆಂಟಲಿ ಬಹಳ ಎಮೋಷನಲ್ ಆಗುತ್ತೆ. ಸೊ ಈ ಒಂದು ಎಮೋಷನ್ಸ್ಗಳನ್ನ ಅದು ಅಟ್ಯಾಕ್ ಮಾಡುತ್ತೆ. ಇನ್ನೊಂದೇನು ಮಾಡಿ ನಿಮಗೆ ಅಕಸ್ಮಾತ್ ಈಗ ನಿಮಗೆ ಒಂದು ರೀತಿ ಊಟ ಕೊಡದೆ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಮನೆಯಲ್ಲಿ ಇದ್ರೂ ಸಹ ನಿಮ್ಮನ್ನ ಮನೇಲಿ ಇದ್ದೀರಿ ಅನ್ನೋದನ್ನ ಪರಿಗಣಿಸದೇ ಇರ್ತಕ್ಕಂಥದ್ದು ಇರ್ಬೋದು. ಮನೇಲಿ ಇದ್ದೀರಿ ಭಾಗವಾಗಿದ್ದೀರಿ, ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿನಲ್ಲಿ. ಇದೆಲ್ಲವೂ ಸಹ ಎಮೋಷನಲ್ ವೈಲೆನ್ಸ್ ಆಗುತ್ತೆ. ಫಿಸಿಕಲ್ ವೈಲೆನ್ಸ್ ಜೊತೆಗೆ ಇದು ಎಮೋಷನಲ್ ವೈಲೆನ್ಸ್. ಈ ಒಂದು ಆಸ್ಪೆಕ್ಟ್ ಅನ್ನ ಈ ಕಾಯ್ದೆ ಬಹಳ ಪರಿಣಾಮಕಾರಿಯಾಗಿ ಟ್ಯಾಕಲ್ ಮಾಡಕ್ಕೆ ಯೋಚನೆ ಮಾಡುತ್ತೆ. ಅಂದ್ರೆ ಯಾವ ರೀತಿ ಒಂದು ಪ್ರೊಸೀಜರ್ ಇರುತ್ತೆ? ಇವಾಗ ಒಬ್ಬಳಿಗೆ ವೈಲೆನ್ಸ್ ಆಗ್ತಾ ಇದೆ ಒಂದು ಮಹಿಳೆಗೆ ಅಂದ್ರೆ ಅವರು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ನ ಉಪಯೋಗಿಸ್ಕೊಳ್ಳೋದು ಹೇಗೆ? ಇಲ್ಲಿ ಮುಖ್ಯವಾಗಿ ಇನ್ನೊಂದು ಈ ಆಕ್ಟ್ ಅಲ್ಲಿ ಇರತಕ್ಕಂಥ ಒಂದು ಮುಖ್ಯ ಉದ್ದೇಶ ಏನು, ಒಂದು ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ಇದರಲ್ಲಿ ಯಾರಿಗೆ ವೈಲೆನ್ಸ್ ಆಗ್ತಿರುತ್ತೆ ಅವರೇ ಹೋಗಿ ಮ್ಯಾಜಿಸ್ಟ್ರೇಟ್ಗೆ ಅಥವಾ ಪ್ರೊಟೆಕ್ಷನ್ ಆಫೀಸರ್ಗೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರ ಪರವಾಗಿ ಒಂದು NGO ಕೊಡ್ಬೋದು, ಅಥವಾ ಪ್ರೊಟೆಕ್ಷನ್ ಆಫೀಸರ್ ಇದ್ರ ಬಗ್ಗೆ ಯಾರು ಮಾಹಿತಿ ಇರುತ್ತೆ ಅವರು ಸಹ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೋದು. ಭಾಳ ಪ್ರೊಸೀಜರ್ ಇದರಲ್ಲಿ ಭಾಳ ಸಿಂಪಲ್ ಪ್ರೊಸೀಜರ್, ಆಕ್ಚುಲಿ ಎಂಥ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಏನಿಲ್ಲ. ಈಗ ನನಗೆ ವೈಲೆನ್ಸ್ ಆಗ್ತಿದೆ ಅಂತ ಏನಾದರೂ ಗೊತ್ತಾದರೆ ಅಲ್ಲಿ ಪ್ರೊಟೆಕ್ಷನ್ ಆಫೀಸರ್ ಅಂತ ಇರ್ತಾರೆ, ಅಪಾಯಿಂಟೆಡ್ ಮಾಡಿದ್ದಾರೆ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಮತ್ತು ಎಲ್ಲ ಕಡೆ ಪ್ರೊಟೆಕ್ಷನ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ನಾನು ಡೊಮೆಸ್ಟಿಕ್ ವೈಲೆನ್ಸ್ ಏನಾಗಿದೆ ಅದ್ರ ಬಗ್ಗೆ ನಾನು ಅವ್ರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಮಾಹಿತಿ ಕೊಟ್ಟ ನಂತರ ಅವ್ರು ಅದಕ್ಕೊಂದು ಡೊಮೆಸ್ಟಿಕ್ ವೈಲೆನ್ಸ್ ರಿಪೋರ್ಟ್ ಅಂತ ಕೊಡ್ತಾರೆ. ಆ ರಿಪೋರ್ಟನ್ನು ತಗೊಂಡು ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಕೊಟ್ಟರೆ ಅವ್ರು ಇಮಿಡಿಯೇಟ್ ಆಗಿ ಸಂಬಂಧಪಟ್ಟಂತೆ ಆರ್ಡರ್, ನಿಮಗೆ ಪ್ರೊಟೆಕ್ಷನ್ ರೆಸಿಡೆನ್ಸಿಯಲ್ ಆರ್ಡರ್ ಬೇಕಾದರೆ, ಮನೇಲಿ ವಾಸ ಮಾಡೋ ಆರ್ಡರ್ ಬೇಕಾದ್ರೆ ಮನೆ ವಾಸ ಮಾಡ್ತಕ್ಕಂಥ ಆರ್ಡರ್ ಮಾಡ್ತಾರೆ, ಅಥವಾ ನಿಮಗೆ ತೊಂದರೆ ಕೊಡ್ತೀವಿ ಈಗ SMS ಕಳಿಸ್ತಕ್ಕಂಥದ್ದು, ಇಮೇಲ್ ಕಳಿಸ್ತಕ್ಕಂಥದ್ದು, ಟೆಲಿಫೋನಲ್ಲಿ ನಿಮಗೆ ಮಾತಾಡ್ತಕ್ಕಂಥದ್ದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ನಿಮ್ಮನ್ನು ಅಬ್ಯೂಸ್ ಪ್ರಯತ್ನ ಮಾಡ್ತಕ್ಕಂಥದ್ದು, ಇದೆಲ್ಲ ರಿಸ್ಟ್ರೇನ್ ಮಾಡೋಕ್ಕೆ ರಿಸ್ಟ್ರೇನ್ ಆರ್ಡರ್ ಅಂತ ಕೇಳ್ತಾರೆ. ಅದನ್ನು ಮ್ಯಾಜಿಸ್ಟ್ರೇಟ್ ಪಾಸ್ ಮಾಡ್ಬೋದು. ಅಥವಾ ನಿಮ್ಮನ್ನು ಇಮಿಡಿಯೇಟ್ ಮೇಂಟೈನ್ಗೆ, ನಿಮ್ಮನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಅವಶ್ಯಕತೆ ಇರತಕ್ಕಂಥ ಒಂದು ಮೇಂಟೆನೆನ್ಸನ್ನು ಆರ್ಡರ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಕಸ್ಟಡಿ. ಈಗ ಮಗು ಬೇಕಿರುತ್ತೆ ನಿಮಗೆ, ಸೊ ಮಗು ನಿಮ್ಮ ಜೊತೆಲಿ ಇರಬೇಕಾಗಿರುತ್ತೆ, ಆ ಒಂದು ಕಸ್ಟಡಿ ಆರ್ಡರ್ ನಾವು ಪಾಸ್ ಮಾಡ್ತಕ್ಕಂಥದ್ದು. ಈ ಎಲ್ಲ ರಿಲೀಫನ್ನು ಸಹ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ನಾವು ಅದನ್ನು ಕ್ಲೇಮ್ ಮಾಡ್ಬೋದು. ಓಕೆ, ಇದು ಕೇವಲ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದ ಅಥವಾ ಸಮಾಜದಲ್ಲಿ ಯಾವುದೇ ವ್ಯಕ್ತಿಗೆ ದೌರ್ಜನ್ಯ ಆದರೂ ಕೂಡ ಈ ಆಕ್ಟ್ ಅಂಡರ್ ಬರ್ಬೋದು? ಇಲ್ಲ, ಇದು ಕೇವಲ ಮಹಿಳೆಗೆ ಸಂಬಂಧಪಟ್ಟಿದ್ದು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಇದು ಮಹಿಳೆಗೆ ಅಂತಂದ್ರೆ ಮುಖ್ಯವಾಗಿ ಒಂದು ಈ ಇದರಲ್ಲಿ ಗಂಡ ಹೆಂಡತಿ ಅಂತ ಹೇಳಕ್ಕೇನು ಬರಲ್ಲ. ಸೊ ಇದರಲ್ಲಿ ಶೇರ್ಡ್ ಹೌಸ್ ಹೋಲ್ಡಲ್ಲಿ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮತ್ತು ಒಂದು ಗಂಡು ಒಂದು ಮನೇಲಿ ವಾಸ ಮಾಡ್ತಾ ಇದ್ರೆ ಅದನ್ನ ಒಂದು ರಿಲೇಶನ್ಶಿಪ್ ಅಂತ ರೆಕಗ್ನೈಸ್ ಮಾಡಿ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮಹಿಳೆಯರಿಗೆ ಪ್ರಮುಖವಾಗಿ ಈ ಆಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಅವರಿಗೆ ಉಪಯೋಗಕ್ಕೆ ಬರುತ್ತೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.